ದರ್ಶನ್ದು ಭಯಂಕರ ದುರಂಕಾರದ ಪರಮಾವಧಿ ಅಂತ ಹೇಳಕ್ಕೆ ಇಷ್ಟಪಟ್ಟು ದರ್ಶನ್ಗೆ ನೂರಾರು ಜನ ಹುಡುಗಿರಿದ್ದಾರೆ. ಹುಡುಗಿರ ಜೊತೆಲೇ ಇರೋದು ದುಡ್ಡಿನ ಅಂಬವ. ಕೊಲೆ ಮಾಡೋದು, ಹೆದರ್ಸೋದು, ಟಿ ವಿ ಅವರಿಗೆ ಹೆದರ್ಸ್ತಾನೆ. ಅವರಿಗೆಲ್ಲ 3 ಲಕ್ಷ 5 ಲಕ್ಷ ಕೊಡ್ತೀನಿ, ಬೇಲ್ ಕೊಡಿಸ್ತೀನಿ, ನನ್ನ ಹೆಸರು ಹೇಳ್ಬೇಡಿ ಅಂದರು. ದುರಂಕಾರ ಫಸ್ಟ್ ಬಿಡಬೇಕು, ಎಣ್ಣೆ ಹೊಡಿಯೋದು ಫಸ್ಟ್ ಬಿಡಬೇಕು. ದರ್ಶನ್ನು ಕಡಿಮೆ ಅಂದರೆ ಒಂದು ದಿನಕ್ಕೆ 2-3 ಫುಲ್ ಬಾಟ್ಲು ಹೊಡಿತಾನೆ. ಹೊಡೆದ ಮೇಲೆ ಅವನು ಪಿಕ್ಚರ್ ಸ್ಟೈಲಲ್ಲಿ ಸಿಕ್ಕಿದವ್ರನ್ನೆಲ್ಲ ಗುರ್ತಾನೆ. ಬರೀ ಫ್ಯಾನ್ಸ್ ಇರ್ಬೋದು, 100ಕ್ಕೆ 20 ಜನ ತರಲೆ ಹುಡುಗರು ಇರ್ಬೋದು. ಆ ಪವಿತ್ರ ಗೌಡ ಅದು ಖಂಡನೀಯ. ಆಯಮ್ಮನೂ ಸರಿ ಇಲ್ಲ. ದಾರಿಲಿ ಹೋಗೋರಿಗೆ ಹೊಡೆಯೋದು, ದಾರಿಲಿ ಯಾವ್ದಾನ ಹಸು ಸಿಕ್ಕರೆ ಆಕ್ಸಿಡೆಂಟ್ ಮಾಡೋದು, ಅಲ್ಲೇ ಮುಚ್ಚಾಕೋದು, ಇಂಥ ತೀಟನೆಗಳು ಜಾಸ್ತಿ. ಸರ್, ಇವಾಗ ದರ್ಶನ್ ಅವರ ಮೇಲೆ ಕೊಲೆ ಆಪಾದನೆ ಬಂದಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಒಂದೇ ಮಾತು ಹೇಳಬೇಕು ಅಂದರೆ, ಎಷ್ಟೋ ಆ್ಯಕ್ಟ್ರುಗಳಿದ್ದಾರೆ ಒಳ್ಳೆ ನಿಯತ್ತಾಗಿ ಅದರಲ್ಲಿ ಅನ್ನ ತಿನ್ನೋದು, ಜೀವನ ಮಾಡೋದು. ಪ್ರೇಕ್ಷಕರು ನೋಡಿದ್ರೆ ಮಾತ್ರ ಅವರಿಗೆ ಅದು ಕ್ಲಿಕ್ ಆಗೋದು. ಇದು ದರ್ಶನ್ದು ಭಯಂಕರ ದುರಂಕಾರದ ಪರಮಾವಧಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಯ್ನು ಯಾಕೆ ಅಂತ ಹೇಳಿದ್ರೆ, ಈಗ ಅವ್ರ ತಂದೆ ಇದ್ದರು ವಿಲನ್ನು, ತೂಗುದೀಪ್ ಶ್ರೀನಿವಾಸ್. ರಾಜ್ಕುಮಾರ್ ಅವರು ಪಿಕ್ಚರಲ್ಲೆಲ್ಲ ಭಾಳ ಆ್ಯಕ್ಟಿಂಗ್ ಮಾಡಿ ಭಾಳ ಹೆಸರು ತೊಗೊಂಡಿದ್ದಾರೆ. ಇವನಿಗೆ ಭಾಳ ದುರಂಕಾರ. ಇವರಿಗೆಲ್ಲ ಜೀವಾವಧಿ ಶಿಕ್ಷೆ ಕೊಡಬೇಕು. ಯಾಕೆ ಅನ್ನೋದು ಹೇಳ್ತೀನಿ ಕೇಳಿ. ಒಂದು ಕಾನೂನು ಕೈಗೆತ್ಕೋಬಾರ್ದು. ದೇಶದಲ್ಲಿ ಕಾನೂನು ಕೈಗೆತ್ಕೊಂಡ್ರೆ ಏನು ಉಳಿತದೆ ಹೇಳಿ? ಇವತ್ತು ನಮ್ಮಲ್ಲಿ ಪೊಲೀಸೆಲ್ಲ ಭಾಳ ಪವರ್ಫುಲ್ ಇದೆ. ಏನಂತ ಹೇಳಿದ್ರೆ, ದೇಶ ಕಾಯೋದು ಮಿಲ್ಟ್ರಿ ಬಿಟ್ಟರೆ ನಮ್ಮನ್ನು ಕಾಯೋದು ಪೊಲೀಸ್ನವರೇ. ಒಂದು DCP ಇವರು, ನಾನು ದರ್ಶನ್ ಮಾತಾಡ್ತಾ ಇರೋದು, ಸರ್ ಅದೇನೋ ಹುಡುಗ ಭಾಳ ತರಲೆ ಮಾಡ್ತಾ ಇದ್ದಾನೆ, ಒಂದು ಎನ್ಕ್ವೈರಿ ಮಾಡಿ ಅಂತ ಹೈ ಲೆವೆಲಲ್ಲೇ ಫೋನ್ ಮಾಡಿ ಹೇಳ್ಬೋದಿತ್ತು. ಅವನ್ನ ಎತ್ತಾಕೊಂಡು ಬಂದು ಈ ಹುಡುಗರುಗಳನ್ನು ಹಾಕ್ಕೊಂಡು ಸಿಕ್ಕಾಪಟ್ಟೆ ಹೊಡೆದು ಮಾಡಿ ಚಿತ್ರಹಿಂಸೆಯಲ್ಲಿ ಸಾಯಿಸುವಂಥದ್ದೇನು ಇರಲಿಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಪ್ರಜಾಪ್ರಭುತ್ವ ಇಡೀ ವರ್ಲ್ಡಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ನಮ್ಮ ದೇಶ, ಇಂಡಿಯಾ ದೇಶ. ಭಾರತ ದೇಶದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವನ ಹಾಳು ಮಾಡೋದು ಎಲ್ಲ ಈ ಹುಡುಗರುಗಳು. ಅವರೆಲ್ಲ ಅವ್ನ ಯಾರನ್ನೋ ಪಾಪ ಚಿತ್ರದುರ್ಗದಿಂದ ಕರ್ಕೊಂಬಂದು ಹೊಡೆದು ಅವನಿಗೆ ಸಲಾಕೆನ ಇದು ಏನು ಎಲ್ಲ ತೋರಿಸಿದ್ದಾರೆ, ಟಿ ವಿಲಿ ಎಲ್ಲರೂ ನೋಡಿದ್ದಾರೆ. ಏನು ಬೆಂಕಿಯಲ್ಲಿ ಕಬ್ಬಣ ಕಾಯಿಸಿ, ಅದೆಲ್ಲ ಮಾನವೀಯತೆ ದೃಷ್ಟಿ ಅಲ್ಲ. ಯಾರೋ ಒಂದು ಹುಡುಗಿಗೋಸ್ಕರವಾಗಿ ಏನೆಲ್ಲ ಮಾಡ್ತೀರಿ? ಹಂಗಾರೆ ನೀವು ಇವರಿಗೆ ದರ್ಶನ್ಗೆ ನೂರಾರು ಜನ ಹುಡುಗಿರಿದ್ದಾರೆ. ಹುಡುಗಿರ ಜೊತೆಲೇ ಇರೋದು ದುಡ್ಡಿನ ಅಂಬವ. ಸಾವಿರಾರು ಕೋಟಿಗಿದ್ದಾನೆ ದುಡ್ಡು. ಡೈಲಿ 5-6 ಜನ ಹುಡುಗಿಯರ ಜೊತೆಲಿ ಇರ್ತಾನೆ. ಇದ್ಕೊಳ್ಳಿ, ಅವನ ಎಂಜಾಯ್ಮೆಂಟು ಅವನು. ಹಾಗಾದ್ರೆ ಒಂದು 100 ಜನ ಇದ್ದಾರೆ. ಎಲ್ಲರಿಗೂ ಬೈದರೆ ಇವನು ಇದೇ ಥರ ಮಾಡ್ತಾನೆ, ಕೊಲೆ ಮಾಡೋದು, ಹೆದರ್ಸೋದು, ಟಿ ವಿ ಅವರಿಗೆ ಹೆದರ್ಸ್ತಾನೆ. ಏನ್ರಿ, ಇವತ್ತು ಮಾಧ್ಯಮ ಇರೋದ್ರಿಂದ ಇಡೀ ಇಂಡಿಯಾ ಭಾರಿ ಚೆನ್ನಾಗಿದೆ. ಯಾವುದೇ ಒಂದು ವಿಚಾರ ಆಗಲಿ ಮುಚ್ಚೋಗಿದ್ದನ್ನು ಎತ್ತೋದೇನಾದರೂ ಇದ್ದರೆ ಮಾಧ್ಯಮದವರು. ಭಾಳ ಖುಷಿ ಇದೆ ನಮಗೆ. ಮಾಧ್ಯಮ ಇಲ್ಲ ಅಂತ ಹೇಳಿದ್ರೆ ಮನುಷ್ಯರೇ ಇಲ್ಲ, ಗೊತ್ತಾಯ್ತಾ? ಒಳ್ಳೊಳ್ಳೆದು ತೋರಿಸ್ತಾರೆ ಟಿ ವಿನಲ್ಲಿ ಎಲ್ಲ. ಸರ್, ಓಕೆ, ಇವಾಗ ನೀವು ನೋಡ್ಬೋದು, ಕೆಲವೊಂದು ಅಭಿಮಾನಿಗಳು ಅಂಧ ಅಭಿಮಾನಿಗಳಾಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಲೈಕ್ ನಮ್ಮ ಬಾಸ್ ಮಾಡಿಲ್ಲ, ನಮ್ಮ ಬಾಸ್ ಕೊಲೆನೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೇನು ಹೇಳ್ತೀರಾ? ಅದಕ್ಕೇನು ಗೊತ್ತು, ಹುಚ್ಚು ಅಭಿಮಾನಿಗಳು. ಅವರಿಗೆ ಹುಚ್ಚಿಡ್ದಿದೆ. ಈಗ ಇವನು ಅಭಿಮಾನಿನೇ. ಈಗ ಈ ಅಭಿಮಾನಿ ಅವನ ಇದು ಏನೋ ಅವರ ನನ್ನ ಅತ್ತಿಗೆ ನನ್ನ ಅಣ್ಣ ಅಂದ್ಬಿಟ್ಟು ಇವನ ಹೆಂಡತಿ ಮಕ್ಕಳು ಬೀದಿ ಪಾಲಾದರು. ಇದೇ ಥರನೇ ಅಭಿಮಾನಿಗಳು. ಈಗ ಅಲ್ಲಿ ಸಿಕ್ಕಾಕೊಂಡಿರೋ ಅಭಿಮಾನಿಗಳೆಲ್ಲ ಅವರಿಗೆಲ್ಲ 3 ಲಕ್ಷ 5 ಲಕ್ಷ ಕೊಡ್ತೀನಿ, ಬೇಲ್ ಕೊಡಿಸ್ತೀನಿ, ನನ್ನ ಹೆಸರು ಹೇಳ್ಬೇಡಿ ಅಂದರು. ಅವರೆಲ್ಲ ಹೋದ್ರೆ ಹಳ್ಳ ಹತ್ತಿ ಅವ್ರ ಜೀವನ ಹೋಯ್ತಾ. ಕ್ಯಾರರ್ ಇವತ್ತು ಬೆಳಗ್ಗೆ ಮಾತಾಡಿದ್ರು, ಅವನು ಯಾರೋ ಪವನ್ ಅಂತ ಹುಡುಗ, ಚಿಕ್ಕ ಹುಡುಗ, 21 ವರ್ಷ. ಅವ್ರ ತಂದೆ ತಾಯಿ ಪಾಪ ಹಸು ಕಟ್ಕೊಂಡು ಅಳುಗ್ತಾ ಇದ್ದಾರೆ, ನರಗ್ತಾ ಇದ್ದಾರೆ. ಟಿ ವಿಲಿ ನೋಡಿದೆ. ಅವರು ಪಾಪ, ಅಯ್ಯೋ ನಮಗೇನು ಗೊತ್ತಿಲ್ಲ, ಅಣ್ಣ ಅಕ್ಕ ಅಂತಿದ್ದ, ಇವಾಗೇನೋ ಆಗೋಯ್ತು, ಹಂಗೆ ಆದಮೇಲೆ ಪಶ್ಚಾತ್ತಾಪ ಪಡೋದಲ್ಲ ರೀ. ದುರಂಕಾರ ಫಸ್ಟ್ ಬಿಡಬೇಕು, ಎಣ್ಣೆ ಹೊಡಿಯೋದು ಫಸ್ಟ್ ಬಿಡಬೇಕು. ದರ್ಶನ್ನು ಕಡಿಮೆ ಅಂದರೆ ಒಂದು ದಿನಕ್ಕೆ 2-3 ಫುಲ್ ಬಾಟ್ಲು ಹೊಡಿತಾನೆ. ಹೊಡೆದ ಮೇಲೆ ಅವನು ಪಿಕ್ಚರ್ ಸ್ಟೈಲಲ್ಲಿ ಸಿಕ್ಕಿದವ್ರನ್ನೆಲ್ಲ ಗುರ್ತಾನೆ. ಅವನು ಯೋಗ್ಯತೆಗೆ ಬೆಂಕಿ ಹಾಕೋಕ್ಕೆ ಅದು ಯಾವುದೋ ಹಸು, ಒಬ್ಬ ವಾಚ್ಮ್ಯಾನಿಗಾರಿಗೂ ಹಸು ಕಣ್ಣಿಗೆ ಹೊಡೆದಿದೆ. ಅದನ್ನು ಕೇಳಕ್ಕೆ ಹೋದರೆ ನಾಯಿನ ಬಿಟ್ಟು ಪೇಪರ್ ಟಿ ವಿಲೆಲ್ಲ ಬಂದಿದೆ.
ಅದೆಲ್ಲ ಮಾಡೋ ಬದಲು ದಾನ ಧರ್ಮ ಮಾಡ್ಬೋದಲ್ರಿ. ಸಾವಿರಾರು ಕೋಟಿ ಇದೆ, ಕೊಬ್ಬು ದಿಮಾಕು ಇಂಥವ್ರಿಗೆ ಏನು ಗೊತ್ತಾ, ಜೀವಾವಧಿ ಶಿಕ್ಷೆ ಕೊಡಬೇಕು. ನಮ್ಮ ದೇಶದಲ್ಲಿ ಕಾನೂನು ಭಾಳ ಬಿಗಿ ಇದೆ. ಎಲ್ಲ ಪೊಲೀಸ್ನವರು ಕಮಿಷನರಿಗೆ ನಾನು ಫಸ್ಟ್ ಆಫ್ ಆಲ್ ಇದರ ಹಿಂದೆ ವರ್ಕ್ ಮಾಡಿರುವಂಥ ಎಲ್ಲ ಪೊಲೀಸ್ನವರು ಹಾಗೂ ಕಮಿಷನರು, DCP ACP ಅವರಿಗೆಲ್ಲರಿಗೂ ಪೊಲೀಸ್ನವರಿಗೆ ಸೇರಿ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗ ಏನಾಗಿದೆ ಅಂದರೆ ದರ್ಶನ್ ಅವರು ಅರೆಸ್ಟ್ ಆಗಿದ್ರು ಕೂಡ VIP ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಅಲ್ಲಿನ ಪೊಲೀಸ್ ಅವರು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಸುಳ್ಳು ಮೇಡಮ್ ಅವರೇ. ಈಗೇನು ಗೊತ್ತಾ, ಊಟ ಬೇಕು ಅಂದರೆ ತರಿಸ್ಕೊಡ್ಬೇಕು. ನಾವು ನೋಡಿದ್ದೀವಿ ಅಂತೆಂಥವ್ರು ಅವ್ರು ಪೊಲೀಸ್ನವ್ರು ಆ ಥರ ಎಲ್ಲ ಭೇದ ಬಿಂದ ಮಾಡೋದಿಲ್ಲ. ಎಲ್ಲರಿಗೂ ಒಂದೇನೇ, ಸುಮ್ಮನೆ ಹೇಳ್ತಾರೆ ಅಷ್ಟೇನೇ. ಬಟ್ ಏನಾದರೂ ಅವ್ನು ಕೇಳಿದಾಗ ಕೊಡಲೇಬೇಕಲ್ಲ. ಊಟನೇ 3 ದಿವಸ ಊಟ ತಿಂದಿಲ್ಲ ಸತ್ತೇ ಹೋಗ್ಬಿಡ್ತಾನೆ, ಪೊಲೀಸ್ನವ್ರ ಮೇಲೆ ಎನ್ಕೌಂಟ್ರು ಅಂದ್ಬಿಡ್ತಾರೆ ಪಾಪ. ಅದಕ್ಕೇನು ಮಾಡ್ತಾರೆ ಅವರು? ಏನಿಲ್ಲ, ದಯಾನಂದ್ ಇದ್ದಾರಲ್ಲ ಕಮಿಷನರು, ವೆರಿ ಹಾನೆಸ್ಟು, ಭಾಳ ಪವರ್ಫುಲ್ಲು, ದುಡ್ಡು ಕಾಸಿಗೆಲ್ಲ ಲೈಕ್ ಮಾಡಲ್ಲ ಅವರು. ಒಳ್ಳೆ ವ್ಯಕ್ತಿ ದಯಾನಂದ ಕಮಿಷನರು. ಅವ್ರಿಗೆ ಸಾವಿರಾರು ಫೋನ್ ಹೋಗಿದೆ, ಅವ್ರು ಕೇರ್ ಮಾಡಲಿಲ್ಲ. ಈಗ A1 A2 ಮಾಡಿದ್ದಾರೆ, ಪವಿತ್ರ ಗೌಡ A1, ಇವರು A2. ಅದನ್ನೇನು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ? ಅದು ಮಾಡಿದ್ರೂ ಪಬ್ಲಿಕ್ ದಂಗೆ ಎದ್ದು ಬಿಡ್ತಾರೆ. ಬರೀ ಫ್ಯಾನ್ಸ್ ಇರ್ಬೋದು, 100ಕ್ಕೆ 20 ಜನ ತರಲೆ ಹುಡುಗರು ಇರ್ಬೋದು, ಅವೆಲ್ಲ ನಡೆಯೋದಿಲ್ಲ. ಇದರಿಂದ ಏನೋ ಊಟ ತಿಂಡಿ ಕೇಳಿದಾಗ ತರಿಸ್ಕೊಡ್ಬೇಕಾಗ್ತದೆ. ಅವ್ರ ಲೆವೆಲಲ್ಲಿ ಮಾಡ್ತಾರೆ. ಎಂತೆಂಥ ಕಳ್ಳರು ಕಾಕರು ಭಯೋತ್ಪಾದಕರನ್ನು ಹಿಡಿದಿರೋ ಈ ಕರ್ನಾಟಕ ಪೊಲೀಸು ವರ್ಲ್ಡಲ್ಲಿ ನಂಬರ್ 1 ಪೊಲೀಸ್ ಡಿಪಾರ್ಟ್ಮೆಂಟು. ಅಂಥವ್ರು ಇವನಿಗೆಲ್ಲ ಏನು ಮಣೆ ಹಾಕೋದಿಲ್ಲ. ಆದರೆ ತಪ್ಪು ಮಾಡಿದ್ದಾನೆ, ಕಾನೂನು ಕೈಗೆ ಎತ್ಕೊಳ್ಳೋಕ್ಕೆ ಯಾರ್ರೀ ಇವರು? ಒಂದೇ ಒಂದು ಮಾತು ಹೇಳಲ್ಲ ನಿಮಗೆ, ದೇಶ ಕಾಯೋ ಮಿಲ್ಟ್ರಿ ಬಿಟ್ಟರೆ ನಮ್ಮನ್ನು ಕಾಯೋರು ಪೊಲೀಸ್ನವ್ರು. ನಿಮ್ಮ ಮನೆಗೊಬ್ಬರು ಕಲ್ಲು ಹೊಡಿತಾರೆ, ನೀವು ಸ್ಟೇಷನಿಗೆ ಹೋಗಬೇಕು. ರೌಡಿಗಳು ಕರ್ಕೊಂಬಂದು ಹೊಡ್ಸೋಕ್ಕಾಗ್ತದ? ಎಷ್ಟೇ ನೀವು ಹೊಡಿಸ್ತೀರಿ? ಪೊಲೀಸ್ ಸ್ಟೇಷನ್ ಇರೋದೇ ಅದಕ್ಕೆ, ನ್ಯಾಯಾಂಗ. ನಮ್ಮಲ್ಲಿ ಏನೇನಿದೆ ನೋಡಿ. ಈಗ ಇವರು ಜಡ್ಜು ಎಂತೆಂಥವ್ರು ಇದ್ದಾರೆ. ಇಲ್ಲ ಅವರು ಇಲ್ಲ ಅಂದರೆ ಈ ದೇಶ ಇಷ್ಟು ಉಳಿಯೋಕ್ಕಾಗುತ್ತಾ? ಇವನಿಗೊಬ್ಬ ದುಡ್ಡಿರೋನು ಅವನಿಗೆ ಏನೋಲ್ಲ ಎಂದವನು ಮರ್ಡ್ರ್ ಮಾಡ್ತಾನೆ. ಇವನು ನೋಡ್ರಿ, ಈತನ ಬಗ್ಗೆ ತುಂಬ ಹಗರಣ ಇದೆ. ಈತ ದುಡ್ಡು ನೋಡಿರಲಿಲ್ಲ, ಸಿಕ್ಕಾಪಟ್ಟೆ ದುಡ್ಡಿದೆ, 2-3 ಸಾವಿರ ಕೋಟಿಗಿದ್ದಾನೆ ದರ್ಶನ್. ಏನು ದಾನ ಧರ್ಮ ನಿಲ್ಲು ಏನಿಲ್ಲ. ಏನು ರಜನಿಕಾಂತ್ ಎಂಥ ಹೆಸರಿದೆ, ಇವರಿದ್ದಾರೆ. ಯಾರೋ ಅವನು ಪವನ್ ಕಲ್ಯಾಣ್ ಮೊನ್ನೆ ಒಂದು TV ಹಾಕಿದ್ರು, ಏನಂತ, ನನಗೆ 100 ಕೋಟಿ ವರ್ಷಕ್ಕೆ ಆದಾಯ ಇದೆ, ವೈಟು, ಅದರಲ್ಲಿ 70 ಕೋಟಿ ಟ್ಯಾಕ್ಸ್ ಕಟ್ತೀನಿ, 20 ಕೋಟಿ ಬಡವರಿಗೆ ದಾನ ಮಾಡ್ತೀನಿ, 10 ಕೋಟಿ ನನ್ನ ಖರ್ಚಿಗೆ ಇಟ್ಕೊಳ್ಳಿ. ಆ ಥರದ ಇತಿಹಾಸ ಏನಿಲ್ಲ, ದಾನ ಧರ್ಮ ಇಲ್ಲ. ಸರ್, ಇವಾಗ ಕೊಲೆಯಾದ ರೇಣುಕಾಸ್ವಾಮಿ ಅವರಿಗೆ ಮದುವೆಯಾಗಿ 1 ವರ್ಷ ಆಗಿದೆ, ಆದರೂ ಕೂಡ ಇನ್ನೊಂದು ಹೆಣ್ಣಿಗೆ ಅಶ್ಲೀಲ ವಿಡಿಯೋಗಳನ್ನ ಕಳಿಸೋ ಅವಶ್ಯಕತೆ ಇತ್ತ? ಯಾರು ರೇಣುಕಾಸ್ವಾಮಿ ಅವರು ಪವಿತ್ರ ಗೌಡ ಅವರಿಗೆ ತಪ್ಪಿದೆ. ರೇಣುಕಾ ಸ್ವಾಮಿ ಅವ್ರದ್ದು ತಪ್ಪಿದೆ. ಯಾತಕ್ಕೆ ಬೇಕು? ಬೇರೆಯವರಿಗಾಗಿ ಯಾಕೆ ತಲೆ ಹಾಕಬೇಕು? ಇದೆಲ್ಲ ಕಳಿಸ್ಬಾರ್ದು. ಅವ್ನು ಮಾಡಿದ್ದು ತಪ್ಪಿದೆ. ಹಂಗಂತ ಹೇಳಿ ಅವನನ್ನು ಚಿತ್ರಹಿಂಸೆ ಮಾಡಿ ಸಾಯಿಸುವಂಥದ್ದು, ಕಾನೂನು ಕೈಗೆ ಎತ್ಕೊಳ್ಳೋದು ದರ್ಶನ್ ಯಾರು? ತಪ್ಪಲ್ವಾ? ಅದು ಭಾರಿ ತಪ್ಪು. ನಮಗೆ ಅದು ಖಂಡನೀಯ. ಅದು ಇವಳು ಯಾರು, ಆ ಪವಿತ್ರ ಗೌಡ, ಅದು ಖಂಡನೀಯ. ಆಯಮ್ಮನೂ ಸರಿ ಇಲ್ಲ. ಯಾಕೆ? ಏನು ಎಷ್ಟೋ ಕಳಿಸ್ತಾರೆ ಇಂಥವೆಲ್ಲ ಕಾಮನ್ನು. ಈ ಮೊಬೈಲ್ ಬಂದಮೇಲೆ, IT ಬಂದಮೇಲೆ ದಿನ ನಡೆಯೋದು. ಅದಕ್ಕೆ ಪೊಲೀಸಿಗೆ ಹೇಳಬೇಕು. ಯಾರೇ ಆಗಲಿ ಕಾನೂನು ಕೈಗೆ ಎತ್ಕೋಬಾರ್ದು, ಪೊಲೀಸಿಗೆ ತಿಳಿಸ್ಬೇಕು. ಅದಕ್ಕೆ ಆದಂಥ ಡಿಪಾರ್ಟ್ಮೆಂಟ್ ಇದೆ ಅಲ್ವಾ? ಅದು ಬಿಟ್ಟುಬಿಟ್ಟು ಇಂಥದ್ದು ಮಾಡಿ, ಇವಾಗ ನೋಡಿ, ಅವನೊಂದು ಒಳ್ಳೆ ಆ್ಯಕ್ಟ್ರು, ಅವನದು ಹಾಳಾಯ್ತಾ? ಆ ಅಮ್ಮನೂ ಹಾಳಾದ್ಲ. ಭಕ್ತರುಗಳು ಬಿಡ್ರಿ, ಇನ್ನೊಬ್ಬ ಅವನ ಬಂದು ಡ್ಯಾನ್ಸ್ ಮಾಡಿ ಚೆನ್ನಾಗಿ ಕುಣ್ದ ಅಂದರೆ ಅವನಿಂದ ಇರ್ತಾರೆ. ಇವ್ರ ಕಥೆಗಳು ಕೇಳಿ ನಾವೆಲ್ಲ ರಾಜ್ಕುಮಾರ್ ಭಕ್ತರು, ನಮ್ಮ ಹಿಂದೆ ಬಂದವರು ದರ್ಶನ್ ಭಕ್ತರು, ಸುದೀಪ್ ಭಕ್ತರು, ಅವರೆಲ್ಲ ಒಳ್ಳೆ ಪಿಕ್ಚರ್. ಅವನನ್ನು ಬಂದ ಈಗ ಅವನು ಎಲ್ಲೋ ಇದ್ದ ಗಣೇಶು TV ಆ್ಯಂಕರು, ಅವನು ಮುಂಗಾರು ಮಲೆ ನಾವು 5-6 ಸಾರಿ ನೋಡಿದ್ದೀವಿ. ಆ ಥರ ಬಂದಾಗ ಈ ಭಕ್ತರುಗಳನ್ನೆಲ್ಲ ಲೆಕ್ಕಕ್ಕೆ ಇಟ್ಕೋಬೇಡಿ. ಕೆಲವು ಯಾರು ತಲೆ ಕೆಟ್ಟವರು ಇವನ ಹಿಂದೆ ಇರ್ತಾರೆ ಅಷ್ಟೇನೆ, ಇನ್ಯಾರೂ ಇರೋದಿಲ್ಲ. ಕಾನೂನು ಭಾರಿ ಜೋರಾಗಿದೆ. ಅದರಲ್ಲೂ ಕರ್ನಾಟಕದಲ್ಲಿ ವಿಶೇಷವಾದಂಥ ಕಮಿಷನರ್ ಇದ್ದಾರೆ, ಡಿಪಾರ್ಟ್ಮೆಂಟ್ ಎಲ್ಲ ಇದೆ. A1 A2 ಮಾಡಿದ್ದಾರೆ. ಕಾನೂನು ಪ್ರಕಾರ ಈತನಿಗೆ ಶಿಕ್ಷೆ ಆಗಬೇಕು ನಮ್ಮ ಅಭಿಪ್ರಾಯ. ಆಗಿಲ್ಲ ಅಂದರೆ ಬೆಲೆನೇ ಇಲ್ಲ ಮನುಷ್ಯನಿಗೆ. ದಿನಗಳು ಹೆದರಿಸ್ತಾರೆ. TV ಮಾತಾಡಿದವ್ರಿಗೆ ಫೋನ್ ಮಾಡ್ತಾರೆ, ಯಾತಕ್ಕೆ ಮಾತಾಡ್ದೆಯೋ
ನೀನು ಬಂದರೆ ನೋಡ್ಕೋತೀವಿ, ನೀನು ಎಲ್ಲಿ ಸಿಗ್ತೀಯ ಅಂತ ಅವರ ಭಕ್ತರು. ಹಂಗಂತ ಹೆದರ್ಕೊಂಡು ನಾವು ಊರು ಬಿಡೋದು, ದೇಶ ಬಿಡೋದು, ಕರ್ನಾಟಕ ಬಿಡೋದು, ರೋಡ್ ಬಿಡೋದು ಆಗಲ್ಲ. ಎದುರಿಸ್ತಾನೆ. ಏನು ಹೇಳ್ತೀರಿ, ಇವರು ಎಣ್ಣೆ ಹೊಡೆದ್ರೆ ಮನುಷ್ಯರಲ್ಲ. ಫಸ್ಟು ಬೇಕಾದಷ್ಟು ಹಣ ಇದೆ ಯಾರ ಹತ್ರ, ಇವನು ದರ್ಶನ್ ಹತ್ರ. ಬಡವರು ಬಗ್ಗರು ಸಾಯ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ನೋಟ್ ಅಮಾನತ್ತಾಗಿ ತೊಂದರೆ ಆಗಿದೆ ಪಬ್ಲಿಕ್ಕಿಗೆ. ಅದೆಲ್ಲ ಮುಂದೆ ಒಳ್ಳೆಯದಾಗ್ಬೋದು. ಅಟ್ ಪ್ರೆಸೆಂಟ್ ಈಗ ಸಿದ್ದರಾಮಯ್ಯ ಬಂದು ಸ್ವಲ್ಪ ಅಕ್ಕಿ ಪಕ್ಕಿ ಅದೆಲ್ಲ ಇದು ಕೊಟ್ಟು ವರ್ಕೌಟ್ ಆಗಿದೆ. ಹಂಗಾದ್ದರಿಂದ ಇವರು ದಾನ ಧರ್ಮ ಮಾಡ್ಬೋದಲ್ಲ. ಈ ಥರದಕ್ಕೆಲ್ಲ 5 ಕೋಟಿ 10 ಕೋಟಿ ಖರ್ಚು ಮಾಡೋಕ್ಕೆ ತಯಾರಿದ್ದಾರೆ. ಯಾರೋ ಬಡವರಿಗೆ, ಸ್ಕೂಲಿಗೆ, ಅದಕ್ಕೆ ಇದು ಮಾಡಿ ಹೆಸರು ತೊಗೊಳ್ಬೇಕು, ಒಳ್ಳೆಯ ಹೆಸರು ತೊಗೊಳ್ಬೇಕು. ಒಳ್ಳೆ ತಂದೆ ತಾಯಿಗೆ ಒಳ್ಳೆ ಮಗನಾಗಿಬಿಟ್ರೆ. ಈಗ ಆತನಿಗೆ ಆ್ಯಕ್ಟಿಂಗ್ ಮಾಡ್ತಾನೆ, ಜನ ನೋಡ್ತಾರೆ, ಪ್ರೇಕ್ಷಕರು ನೋಡೋದು. ಜನ ಇಲ್ಲ ಅಂದರೆ ನೀವು ಥಿಯೇಟ್ರ್ ಏನು ಮಾಡ್ತೀರಿ? ಈಗಿಂಥ ಕೆಟ್ಟ ಹೆಸರು ಅವ್ರು ಏನು ಮುಚ್ಚಾಕೋಕ್ಕೆ ಅವರು ಶಿಷ್ಯರು, ಇವರು ಅವ್ರ ಅಭಿಮಾನಿಗಳು ಇಲ್ಲ. ಅವರು ಒಳ್ಳೆಯವರು ಅಂದರೆ ಕೆಟ್ಟವರು ಆಗೋಗಿದೆ. ಅವ್ರು ಮರ್ಡ್ರ್ ಮಾಡಿದ್ದು A1 A2 ಎಲ್ಲ ಮಾಧ್ಯಮದಲ್ಲಿ ಬಂದಿದೆ, ಪೇಪರಲ್ಲಿ ಬಂದಿದೆ, ಎಲ್ಲರೂ ನೋಡಿದ್ದಾರೆ. ಮನಸ್ಸು ಒಪ್ಪಲ್ಲ. ಏನೋ ಭಯ ಪಟ್ಕೊಂಡು ಅಯ್ಯೋ ಅವನು ಒಳ್ಳೆಯವನಪ್ಪ ಅನ್ನುವಂಥ ಜನ ಸಾವಿರಾರು ಜನ ಇದ್ದಾರೆ. 100ಕ್ಕೆ 10-20 ಜನ ಅಂಥವ್ರು ಇರ್ತಾರೆ. ಅದೆಲ್ಲ ನಡೆಯೋದಿಲ್ಲ. ನಮ್ಮ ಅಭಿಪ್ರಾಯ ಆ ಹುಡುಗಿ ಅವರು ಒಂದು ಹೆಣ್ಣುಮಗು. ಅವರು ಹೆಣ್ಣುಮಕ್ಕಳಿಗೆ ನಮ್ಮ ದೇಶದಲ್ಲಿ ಗೌರವ ಇದೆ. ನಾವು ಹೆಣ್ಣುಮಕ್ಕಳನ್ನು ನಮ್ಮ ಮನೇಲಿದ್ದಾರೆ ಹೆಣ್ಮಕ್ಳು, ಅವ್ರಿಗೆ 4 ಮಕ್ಕಳು. ಮಕ್ಕಳು ಇರೋರು ಯಾರು? ಹೆಣ್ಣುಮಕ್ಕಳು ಗೌರವ ಕೊಡಬೇಕು. ಹೆಣ್ಮಕ್ಳು ಇಷ್ಟು ಕ್ರೂರಿ ಆಗಬಾರ್ದು. ಸಾಯಿಸಿ ಅವನ್ನ ಹೊಡೀರಿ, ಚಿತ್ರಹಿಂಸೆ ಮಾಡಿ, ಸಲಾಕೆಯಲ್ಲಿ ಸುಡ್ರಿ, ಒಂದೇ ಸಾರಿ ಹತ್ರ ಕಡ್ದಿದ್ರು ಕುಯ್ದಾಕಿದ್ರು ರಿಸ್ಕ್ ಇರಲ್ಲ. ಈ ಥರ ಎಲ್ಲ ಮಾಡಬಾರ್ದು. ಹೆಣ್ಮಕ್ಳು ಮುಂದೆ ಬರೋ ಹೆಣ್ಮಕ್ಳು ಇನ್ನೇ ಬರೋ ಈ ಥರ ಇನ್ನು ಲೈಫ್ನಲ್ಲಿ ಮಾಡಬಾರ್ದು, ಯಾರೂ ಮಾಡಬಾರ್ದು. ಏನಾದರೂ ನಿಮಗೆ ತೊಂದರೆ ಆಯಿತಾ ಪೊಲೀಸ್ ಸ್ಟೇಷನ್ ಹೋಗಿ, ನ್ಯಾಯ ದೊರೀತದೆ. ಅವ್ರಿಗಿನ ಹೈಯರ್ ಆಫೀಸರ್ ಹೋಗಿ. ಇಲ್ಲಿ ಸ್ಟೇಷನಲ್ಲಿ ಏನು ಸಿಕ್ಕಿಲ್ಲ. ACP ಇದ್ದಾರೆ, DCP ಇದ್ದಾರೆ, ಕಮಿಷನರ್ ಇದ್ದಾರೆ. ಯಾರಾದರೂ ಒಬ್ಬರು, ಎಲ್ಲರೂ ಏನು ಇವರು ಹಾನೆಸ್ಟ್ ಇರೋರು ಸಿಗ್ತಾರೆ. ಇಡೀ ಡಿಪಾರ್ಟ್ಮೆಂಟ್ ಒಳಗಡೆ ಕಮಿಷನರ್ ದಯಾನಂದ ಹಾನೆಸ್ಟ್ ಇರೋದ್ರಿಂದ ಎಲ್ಲರೂ ಹಾನೆಸ್ಟು. DCP ACP ಎಲ್ಲ ಭಯಪಡ್ತಾರೆ, ಅಯ್ಯೋ ನಮ್ಮ ಬಾಸ್ ಅಂತ. ಹಾಗೆ ಆ ಥರದಲ್ಲಿ ಒಳ್ಳೆ ತಂದಲ್ಲಿ ಬಾಳಬೇಕು. ಇನ್ನೇನು ಬರ್ತಾರೆ, ಇನ್ನೊಂದು 5 ವರ್ಷ 3 ವರ್ಷ ಸಜಾ ಆದರೆ ಏನು ಪಿಕ್ಚರ್ ಮಾಡ್ತಾನೆ? ಯಾರು ಅಲ್ಲಿ ಒಂದು ಪಿಕ್ಚರ್ ಆ್ಯಕ್ಟ್ರು ಸಂದೇಶನ ಇರಬೇಕು, ಎಲ್ಲರಿಗೂ ಬುದ್ಧಿವಾದ ಹೇಳಬೇಕು. ಅವನೇ ಬೇಲಿ ಎದ್ದು ಹೊಲ ಮೇಂದಾಗಿ ಮಾಡಿ ಅವನೇ ಹೋಗಿ ಮರ್ಡರ್ ಮಾಡಿಸಿ ಚಿತ್ರಹಿಂಸೆ ಮಾಡಿ ಈಗ ನಾನು ಒಳ್ಳೆಯವನು ನಾನಿಲ್ಲ ಅಂದರೆ ನೋಡ್ರಿ, ಎಣ್ಣೆ ಹೊಡೆದ್ರೆ 2 ಫುಲ್ ಬಾಟ್ಲು ಹೊಡಿತಾನೆ ದರ್ಶನ್. ನೇರ ಆಪಾದನೆ, 2 ಫುಲ್ ಬಾಟ್ಲು ಹೊಡಿತಾನೆ. ಸಿಕ್ಕಾಪಟ್ಟೆ ದಾರಿಲಿ ಹೋಗೋರಿಗೆ ಹೊಡೆಯೋದು, ದಾರಿಲಿ ಯಾವ್ದಾನ ಹಸು ಸಿಕ್ಕರೆ ಆಕ್ಸಿಡೆಂಟ್ ಮಾಡೋದು, ಆಮೇಲೆ ಅಲ್ಲೇ ಮುಚ್ಚಾಕೋದು, ಇಂಥ ತೀಟನೆಗಳು ಜಾಸ್ತಿ. ಇನ್ನು ಮೇಲಾದರೂ ಒಳ್ಳೆಯವನಾಗಿ, ಒಳ್ಳೆ ಆ್ಯಕ್ಟ್ರಾಗಿ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸೋದು ಕಲೀಲಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ.